ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಮೋಹಿತ್. ಇವತ್ತು ಈ ವಿಡಿಯೋದಲ್ಲಿ ಒಂದು ಮೋಟಿವೇಶನಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಒಂದು ಫೀಲ್ಡ್ ಅಲ್ಲಿ ಸಾಧನೆ ಮಾಡಬೇಕು ಅಂದ್ರೆ ಅದಕ್ಕೆ ನಾವು ಕೋಚಿಂಗೋ ಇಲ್ಲ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡ್ಬೇಕನ್ನೋ ಯಾವುದೇ ಒಂದು ಅವಶ್ಯಕತೆ ಇಲ್ಲ. ಆ ವರ್ಕ್ ಮೇಲೆ ನಿಮ್ಗೆ ಪ್ರೀತಿನೂ ಮತ್ತೆ ಡೆಡಿಕೇಶನ್ಸ್ ಇದ್ರೇನೆ ಸಾಕು, ನೀವು ಸಾಧನೆ ಮಾಡಬಹುದು ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಜೋಕರ್ ಕ್ಯಾರೆಕ್ಟರ್ ಮಾಡಿರೋ ಹೀತ್ ಲೆಡ್ಜರ್. ಇವ್ರ ಸ್ಟೋರಿ ಕೇಳ ಮೇಲೆ ನೀವು ಪಕ್ಕ ಇನ್ಸ್ಪೈರ್ ಆಗಿ ಆಗ್ತೀರಾ. ಸೊ ಇವ್ರಿಗೆ 32 ಅವಾರ್ಡ್ ಸಿಕ್ಕಿದೆ. ಇವರು ಇರೋವಾಗಲ್ಲ, ಸತ್ತಾದ್ಮೇಲೆ ಅನ್ನೋವಾಗ ತುಂಬಾನೇ ಸ್ವಲ್ಪ ಕಷ್ಟ ಆಗಿರೋ ಒಂದು ವಿಷಯ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಸಾಧನೆ ಮಾಡಿ ಅದ್ ಹೆಂಗ್ ಅವ್ರು ಸತ್ತೋದ್ರು ಅಂತ ಹೇಳ್ಬಿಟ್ಟು ಅವ್ರ ಲೈಫ್ ಸ್ಟೋರಿ ಬಗ್ಗೆ ಇವತ್ತು ನೋಡೋಣ ಅಂತಿದ್ದೀನಿ. ಸೊ ವೈ ಶುಡ್ ಬಿ ವೇಟ್, ಲೆಟ್ಸ್ ಗೆಟ್ ಇನ್. ಹೀತ್ ಲೆಡ್ಜರ್ 4th ಏಪ್ರಿಲ್ 1979 ಅಲ್ಲಿ ಹುಟ್ಟಿರ್ತಾರೆ. ಆಸ್ಟ್ರೇಲಿಯಾದ ಪರ್ತ್ ಅನ್ನೋ ಒಂದು ಚಿಕ್ಕ ಊರಲ್ಲೇ ಹುಟ್ಟಿದಾರೆ ಅಂತಾನೆ ಹೇಳ್ಬೋದು. ಇವ್ರಿಗೆ ಹುಟ್ಟಿದಿಂದಾನೆ ನಾವು ಒಂದು ಆಕ್ಟರ್ ಆಗ್ಬೇಕು ಅಂತ ಯಾವುದೇ ಒಂದು ಆಸೆ ಇದ್ದಿರಲ್ಲ. ಬಟ್ ಆದ್ರೆ ಇವರು ಚಿಕ್ಕ ವಯಸ್ಸಲ್ಲಿ ಇರೋವಾಗ್ಲೇ ತುಂಬಾನೇ ಬ್ರಿಲಿಯಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಸಖತ್ತಾಗಿ ಓದ್ತಾ ಇದ್ರಂತೆ. ಸೊ ಇವ್ರಿಗೆ ಒಂದು 10 ವಯಸ್ಸು ಇರೋವಾಗ ಇವ್ರ ಅಮ್ಮ ಬಂದ್ಬಿಟ್ಟು ಇವ್ರ ಅಪ್ಪ ಹತ್ರ ಡೈವರ್ಸ್ ತಗೊಂಡು ಇವರಿಬ್ರು ಬಂದ್ಬಿಟ್ಟು ಸಪರೇಟ್ ಆಗ್ಬಿಟ್ಟಿರ್ತಾರೆ. ಅವಾಗ ಹೀತ್ ಲೆಡ್ಜರ್ ನ ನೋಡ್ಕೊಂಡಿದ್ ಯಾರು ಅಂದ್ರೆ ಅವ್ರಿಗೆ ಒಬ್ರು ಅಕ್ಕ ಇದ್ದಿದ್ದಾರೆ. ಅವರೇ ಬಂದ್ಬಿಟ್ಟು ಹೀತ್ ಲೆಡ್ಜರ್ ನ ನೋಡ್ಕೊಂತಾ ಇದ್ರು ಅಂತಾನೆ ಹೇಳ್ಬೋದು. ಸೊ ಆಸ್ಟ್ರೇಲಿಯಾದಲ್ಲಿ ಒಂದು ಟೆಲಿವಿಷನ್ ಅಲ್ಲಿ ಪ್ರೊಫೆಷನಲ್ ಆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ರು ಅವ್ರ ಅಕ್ಕ. ಸೊ ಅವ್ರ ಅಕ್ಕನ ನೋಡ್ಕೊಂಡು ಇವ್ರಿಗೂ ಬಂದ್ಬಿಟ್ಟು ಆಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಸೊ ನಾನು ಒಂದು ದೊಡ್ಡ ಆಕ್ಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟ್ ಇರುತ್ತೆ. ಅದೇ ತರ ಅವ್ರಿಗೆ ಅವಾಗ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾರೆ, ನಾವ್ ಹೆಂಗೋನೋ ಬಂದ್ಬಿಟ್ಟು ಒಂದು ದೊಡ್ಡ ಆಕ್ಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಇವ್ರಿಗೆ ಇವಾಗ ಬಂದ್ಬಿಟ್ಟು ಚೆನ್ನಾಗಿ ಓದ್ತಾ ಇರ್ತಾರೆ, ಮತ್ತೆ ಆಕ್ಟಿಂಗ್ ಸ್ವಲ್ಪ ಚೆನ್ನಾಗಿ ಬರೋದ್ರಿಂದ ಇವಾಗ ಒಂದ್ ಕಾಲ ಬಂದಿರುತ್ತೆ, ನಾವಿವಾಗ ನಮ್ ಕೆರಿಯರ್ ಆಗಿ ಆಕ್ಟಿಂಗ್ ನ ತಗೊಳೋದ ಇಲ್ಲ ಬಂದ್ಬಿಟ್ಟು ಎಜುಕೇಶನ್ ತಗೊಳೋದ ಅಂತ ಇವ್ರು ಯೋಚನೆ ಮಾಡುವಾಗ ಇವ್ರು ಯಾವ ತಗೊಂಡಿರ್ತಾರೆ ಅಂದ್ರೆ ನಾವು ಬಂದ್ಬಿಟ್ಟು ನಮ್ಗೆ ಇಷ್ಟ ಆಗಿದ್ದ ಮಾಡೋಣ ಅಂತ ಹೇಳ್ಬಿಟ್ಟು ಆಕ್ಟಿಂಗ್ ಫೀಲ್ಡ್ ಒಳಗಡೆ ಬರ್ತಾರೆ. ಅದರಿಂದ ಅವ್ರು ಮನೆ ಬಿಟ್ಟು ಆಚೆನೂ ಬರ್ತಾರೆ. ಆಚೆ ಬಂದ್ಬಿಟ್ಟು ಆಸ್ಟ್ರೇಲಿಯನ್ ಟೆಲಿವಿಷನ್ಸ್ ಅಲ್ಲಿ ಫಸ್ಟ್ ಚಿಕ್ಕ ರೋಲ್ಸ್ ಗೆ ಇದಕ್ಕೆಲ್ಲ ಚಾನ್ಸ್ ಕೇಳ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ. ಇವ್ರಿಗೆ ಚೆನ್ನಾಗಿ ಮ್ಯೂಸಿಕ್ ಬರೋದ್ರಿಂದ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಂದ್ಬಿಟ್ಟು ಸ್ವಲ್ಪ ಟೆಲಿವಿಷನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಇವರು ಹಿಂಗೆ ಚಿಕ್ಕ ರೋಲ್ ಆಗಿ ಟೆಲಿವಿಷನ್ಸ್ ಅಲ್ಲೇ ಮಾಡ್ತಾ ಇರುವಾಗ ಇವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇರುತ್ತೆ. ಸೊ ನಮ್ಮ ಆಕ್ಟಿಂಗ್ ಫೀಲ್ಡ್ ಆಗ್ಲಿ ಇದ್ರಲ್ಲೇ ಬಂದ್ಬಿಟ್ಟು ಟೆಲಿವಿಷನ್ಸ್ ಅಲ್ಲೇ ಮುಗ್ದೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಸ್ಟೆಪ್ ನ ಇವ್ರ ಕೆರಿಯರ್ ಅಲ್ಲಿ ಇಕ್ತಾರೆ. ಅದು ಎಲ್ಲಿ ಅಂದ್ರೆ ಹಾಲಿವುಡ್ ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಗೆ ಬರ್ತಾರೆ. ಅವಾಗ ಒಂದು ಆಡಿಷನ್ ಹೋಗ್ತಾ ಇರುತ್ತೆ. 1997 ಅಲ್ಲಿ ಬ್ಲಾಕ್ ರಾಕ್ ಅಂತ ಒಂದು ಸೀರೀಸ್ ಒಂದು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಒಂದು ಆಡಿಷನ್ ತಗೊಂತಾ ಇದ್ದಾರೆ. ಆಡಿಷನ್ ಅಂದ ತಕ್ಷಣ ಫಸ್ಟ್ ಆಗಿ ಹೋಗಿ ನಿಂತಿದ್ದು ಹೀತ್ ಲೆಡ್ಜರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಆಕ್ಟಿಂಗ್ ಮೇಲೆ ಅಷ್ಟು ಪ್ರೀತಿ ಆಗ್ಲಿ ಮತ್ತೆ ಡೆಡಿಕೇಶನ್ ಆಗ್ಲಿ ತುಂಬಾನೇ ಇತ್ತು ಅಂತ ಹೇಳ್ಬೋದು. ಸೊ ಅವರು ಆಡಿಷನ್ ಹೋಗಿ ಸೆಲೆಕ್ಟ್ ಆಗಿರ್ತಾರೆ. ಬಟ್ ಆದ್ರೆ ಆ ಸೀರೀಸ್ ಅಲ್ಲಿ ಅವ್ರಿಗೆ ಒಂದು ಚಿಕ್ಕ ರೋಲ್ ಮಾತ್ರನೇ ಕೊಟ್ಟಿರ್ತಾರೆ. ಬಟ್ ಆದ್ರೇನು ಆ ರೋಲ್ ನ ಅಷ್ಟು ಸಖತ್ತಾಗಿ ಮಾಡಿರ್ತಾರೆ. ಅವಾಗ್ಲೇ ಒಂದು 2 years ಆಮೇಲೆ ಆ ಸೀರೀಸ್ ಬಂದು ರಿಲೀಸ್ ಆಗಾದ್ಮೇಲೆ ಅವ್ರು ಮಾಡಿರೋ ಒಂದು ರೋಲ್ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಚಾನ್ಸ್ ಸಿಗುತ್ತೆ. 1999 ಅಲ್ಲಿ 10 Things I Hate About You ಅಂತ ಹೇಳ್ಬಿಟ್ಟು ಒಂದು ಮೂವಿಗೆ ಲೀಡ್ ರೋಲ್ ಆಗಿ ಇವ್ರಿಗೆ ಚಾನ್ಸ್ ಸಿಗುತ್ತೆ. ಆ ಮೂವಿನೂ ಸಖತ್ತಾಗಿ ಹಿಟ್ ಆಗಿರುತ್ತೆ. ಇವ್ರ ಆಕ್ಟಿಂಗ್ ಇಂದ ತುಂಬಾನೇ ಬಂದ್ಬಿಟ್ಟು ಆ ಮೂವಿ ಸಖತ್ತಾಗಿ ಎಲ್ಲರೂ ಬಂದ್ಬಿಟ್ಟು ಇಂಟ್ರೆಸ್ಟ್ ಕೊಟ್ಟು ನೋಡಿರ್ತಾರೆ ಅಂತಾನೆ ಹೇಳ್ಬೋದು. ಅಲ್ಲಿಂದ ಇವ್ರಿಗೊಂದು ಫೇಮಸ್ ಸಿಕ್ಕಿರುತ್ತೆ. ಅದೇ ಅವ್ರದ್ದು ಫಸ್ಟ್ ಹಾಲಿವುಡ್ ಮೂವಿ ಅಂತಾನೆ ಹೇಳ್ಬೋದು. ಸೊ ಹಿಂಗೆಲ್ಲ ಹೋಗ್ತಾ ಇರೋವಾಗ್ಲೇ 1999 ಇಂದ 2008 ವರೆಗೂ 8 ಮೂವೀಸ್ ಮಾಡಿರ್ತಾರೆ. ಆ 8 ಮೂವೀಸ್ ಸಖತ್ತಾಗಿ ಸಕ್ಸಸ್ಫುಲ್ ಆಗಿ ಹೋಗಿದೆ ಅಂತ ಹೇಳ್ಬೋದು. ಒಂದೊಂದು ಮೂವಿ ಮಾಡುವಾಗ್ಲೂ ಇವ್ರಿಗೆ ಅಷ್ಟು ಡೆಡಿಕೇಶನ್ ಕೊಟ್ಟಿದ್ದಾರೆ ಆ ಮೂವಿಯಲ್ಲಿ ಅಂತಾನೆ ಹೇಳ್ಬೋದು. ಅದಕ್ಕೊಂದು ಎಕ್ಸಾಂಪಲ್ ಏನು ಅಂತ ಕೇಳಿದ್ರೆ ಬ್ರೋಕ್ ಬ್ಯಾಕ್ ಮೌಂಟೇನ್ ಅಂತ ಹೇಳ್ಬಿಟ್ಟು ಒಂದು ಮೂವಿ ಮಾಡಿರ್ತಾರೆ. ಅದ್ರಲ್ಲಿ ಅವ್ರು ಬಂದ್ಬಿಟ್ಟು ಯಾವ ರೋಲ್ ಮಾಡಿರ್ತಾರೆ ಅಂದ್ರೆ ಗೇ ರೋಲ್ ಮಾಡಿರ್ತಾರೆ. ಈ ಗೇ ರೋಲ್ ನ ಅಷ್ಟು ಸಖತ್ತಾಗಿ ಮಾಡಿರ್ತಾರೆ. ಆಪೋಸಿಟ್ ಅಲ್ಲಿ ಆಕ್ಟ್ ಮಾಡೋರ್ಗೆ ಇವನು ನಿಜವಾಗ್ಲೂ ಗೇನಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಕನ್ಫ್ಯೂಸ್ ಆಗೋ ತರ ಆಕ್ಟ್ ಮಾಡಿದಾರಂತೆ. ಸೊ ಈ ಮೂವಿ ರಿಲೀಸ್ ಆಗಿದ ತಕ್ಷಣ ತುಂಬಾ ಜನ ಇವ್ರನ್ನ ಕ್ರಿಟಿಸೈಸ್ ಮಾಡ್ತಾರೆ, ನೀನ್ ಬಂದ್ಬಿಟ್ಟು ಪಕ್ಕಾ ಗೇ ತಾನೆ ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ಅವ್ರು ಹೇಳಿರೋ ಆನ್ಸರ್ ಏನ್ ಗೊತ್ತಾ, ನನಗ್ ಕೊಟ್ಟಿರೋ ಪಾತ್ರನ ನಾನು ಸಖತ್ತಾಗಿ ಮಾಡಿದೀನಿ ಅಷ್ಟೇ ಹೊತ್ತು ನಾನ್ ಬಂದ್ಬಿಟ್ಟು ಆ ಮೂವಿಯಲ್ಲಿ ಇರೋ ರೋಲ್ಗೆ ಏನ್ ಬೇಕೋ ಆ ಕ್ಯಾರೆಕ್ಟರ್ ಏನ್ ಬೇಕೋ ಅದನ್ನೇ ನಾನು ಮಾಡಿದೀನಿ, ನನ್ನ ಕೆಲಸನ ನಾನು ಮಾಡಿದೀನಿ ಹೊತ್ತು ನನ್ ಗೇ ಏನಿಲ್ಲ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಹೇಳಿರ್ತಾರೆ. ಸೊ ಅದರಿಂದನೇ ಅವ್ರು ಮಾಡಿರೋ 8 ಮೂವೀಸ್ ಚೆನ್ನಾಗಿ ಹಿಟ್ಟಾಗಿರುತ್ತೆ. ಸೊ ಅವ್ರು ಮಾಡಿರೋ ಒಂದೊಂದು ರೋಲ್ಗೂ ಆ ಕ್ಯಾರೆಕ್ಟರ್ಗೆ ಏನ್ ಬೇಕೋ ಆ ಕ್ಯಾರೆಕ್ಟರ್ ಆಗಿ ಬದುಕಿರ್ತಾರೆ ಅಂತಾನೆ ಹೇಳ್ಬೋದು. ಇವಾಗ ಕೂಡ ಅವ್ರು ಮಾಡಿರೋ ಒಂದೊಂದು ರೋಲ್ ಬಂದ್ಬಿಟ್ಟು ಮಾತಾಡೋ ಅಷ್ಟು ಬಂದ್ಬಿಟ್ಟು ಚೆನ್ನಾಗಿ ಆಕ್ಟ್ ಮಾಡಿರ್ತಾರೆ. 2008 ಹೀತ್ ಲೆಡ್ಜರ್ ಯಾರು ಅಂತ ಹೇಳ್ಬಿಟ್ಟು ಇಡೀ ಜಗತ್ಗೆ ಗೊತ್ತಾಗಿರೋ ಒಂದು ಕ್ಯಾರೆಕ್ಟರ್ ಮಾಡಿರ್ತಾರೆ. ಅದು ಯಾವ ಮೂವಿ ಅಂತ ಕೇಳಿದ್ರೆ ದ ಡಾರ್ಕ್ ನೈಟ್. ಈ ಡಾರ್ಕ್ ನೈಟ್ ಮಾಡಕ್ ಮುಂಚೆ DC ಕಾಮಿಕ್ಸ್ ಇಂದ, ಸೊ DC ಪ್ರೊಡಕ್ಷನ್ಸ್ ಅಂತ ಇರುತ್ತೆ ಗೊತ್ತಾ, DC ಮಾರ್ವೆಲ್ಸ್, ಈ ಹಾಲಿವುಡ್ ಮೂವೀಸ್ ಎಲ್ಲ ನೋಡೋರ್ಗೆ ಇದ್ರ ಬಗ್ಗೆ ಗೊತ್ತಾಗಿರುತ್ತೆ. ಸೊ DC ಕಾಮಿಕ್ಸ್ ಅವ್ರು ಬಂದ್ಬಿಟ್ಟು ಬ್ಯಾಟ್ ಮ್ಯಾನ್ ಬಿಗಿನ್ಸ್ ಅಂತ ಹೇಳ್ಬಿಟ್ಟು ಒಂದು ಮೂವಿ ಮಾಡಿರ್ತಾರೆ. ಸೊ ಬ್ಯಾಟ್ ಮ್ಯಾನ್ ಮೂವಿ ಗೊತ್ತಲ್ಲ ನಿಮ್ಗೆ, ಆ ಮೂವಿ ಬಂದ್ಬಿಟ್ಟು ಯಾರು ಡೈರೆಕ್ಟರ್ ಮಾಡಿರ್ತಾರೆ ಅಂತ ಕೇಳಿದ್ರೆ ಸೊ ಡೈರೆಕ್ಟರ್ ಹೆಸರು ಏನು ಅಂದ್ರೆ ಕ್ರಿಸ್ಟೋಫರ್ ನೋಲನ್. ಸೊ ಟೈಟಾನಿಕ್, ಅವತಾರ್ ಈ ತರ ಮೂವಿ ಚೆನ್ನಾಗಿರೋ ಮೂವೀಸ್ ಎಲ್ಲ ಎತ್ತಿರೋರು ಅವ್ರು ಬಂದ್ಬಿಟ್ಟು ಸೊ ದ ಡಾರ್ಕ್ ನೈಟ್ ಮೂವಿನ ಎತ್ತಬೇಕು ಅಂತ ಹೇಳ್ಬಿಟ್ಟು DC ಕಾಮಿಕ್ಸ್ ಆ ಪ್ರಾಜೆಕ್ಟ್ ನ ಅವ್ರು ಕೊಡ್ತಾರೆ. ಅವಾಗ ಕ್ರಿಸ್ಟೋಫರ್ ನೋಲನ್ ಏನ್ ಕೇಳ್ತಾರೆ ಅಂದ್ರೆ ಸೊ ನಾವು ಬಂದ್ಬಿಟ್ಟು ಬ್ಯಾಟ್ ಮ್ಯಾನ್ ಅಲ್ಲಿ ಯೂಸ್ ಮಾಡಿರೋ ಸೇಮ್ ಕಾಸ್ಟ್ ಬೇಡ, ಸೊ ಈ ಮೂವಿಯಲ್ಲಿ ಸ್ವಲ್ಪ ನಾವು ಹೊಸ ಕಾಸ್ಟ್ ನ ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆಡಿಷನ್
ಇರ್ತಾರೆ 2008 ಅಲ್ಲಿ. ಸೊ ಆಡಿಷನ್ ಅಂತ ಹೇಳಿದ ತಕ್ಷಣ ಹೀತ್ ಲೆಜರ್ಗೂ ಕಾಲ್ ಹೋಗಿರುತ್ತೆ, ಇದ್ರ ಮೂಟ್ ಆಡಿಷನ್ ಇದೆ ಅಂತ ಬಿಟ್ಟು. ಅವಾಗ ಹೀತ್ ಲೆಜರ್ ಆಡಿಷನ್ ಇದ್ದ ತಕ್ಷಣ ಫಸ್ಟ್ ಆಗಿ ಹೋಗಿ ನಿಂತ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಕ್ಯಾರೆಕ್ಟರ್ ಅವ್ರು ಬಂದ್ಬಿಟ್ಟು ಯಾವ ಆಡಿಷನ್ ಕೊಟ್ಟಿರ್ತಾರೆ ಅಂದ್ರೆ ಬ್ಯಾಟ್ ಮ್ಯಾನ್ ಆಡಿಷನ್ಗೆ ಕೊಟ್ಟಿರ್ತಾರೆ. ಚೆನ್ನಾಗಿ ಮಾಡಿದೀನಿ ಅಂತ ಬಿಟ್ಟು ಒಳ್ಳೆ ಕಾನ್ಫಿಡೆಂಟ್ ಇಂದ ಮನೆಗೆ ಬಂದು ಕುತ್ಕೊಂಡಿರ್ತಾರೆ, ಈಗ ನಮ್ಗೆ ಕಾಲ್ ಬರುತ್ತೆ ಅಂತ ಬಿಟ್ಟು. ಅದೇ ತರಾನೇ ಕ್ರಿಸ್ಟೋಫರ್ ನೋಲನ್ ಅವ್ರ ಕಡೆಯಿಂದ ಕಾಲ್ ಹೋಗಿರುತ್ತೆ, ಇದ್ರ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅವಾಗ ಹೀತ್ ಲೆಜರ್ ಕೇಳಿರೋ ಮಾತೇನ್ ಗೊತ್ತಾ, ಸೊ ಬ್ಯಾಟ್ ಮ್ಯಾನ್ ರೋಲ್ಗೆ ತಾನೆ ಅಂತ ಕೇಳಿರೋವಾಗ, ಇಲ್ಲ ನೀವ್ ಮಾಡೋದು ಬಂದ್ಬಿಟ್ಟು ಜೋಕರ್ ರೋಲ್ಗೆ, ವಿಲನ್ ರೋಲ್ಗೆ ಅಂತ ಹೇಳಿರೋವಾಗ ಹೀತ್ ಲೆಜರ್ಗೆ ತುಂಬಾನೇ ಶಾಕ್ ಆಗಿರುತ್ತೆ. ನಾನ್ ಮಾಡಿದ್ದು ಬ್ಯಾಟ್ ಮ್ಯಾನ್ ರೋಲ್ಗೆ ತಾನೆ, ಸೊ ನನಗೆ ಅಂತ ಬಂದ್ಬಿಟ್ಟು ವಿಲನ್ ರೋಲ್ ಕೊಡ್ತಾ ಇರ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೇಳುವಾಗ ಅವ್ರೇನೇ ಗೊತ್ತಾ ಇದ್ರು, ಸೊ ಇದು ಬಂದ್ಬಿಟ್ಟು ಕ್ರಿಸ್ಟೋಫರ್ ನೋಲನ್ ಡಿಸಿಷನ್, ಸೊ ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್ ಅಂತ ಹೇಳಿರ್ತಾರೆ. ಸರಿ ಅವಾಗ ಬಂದ್ಬಿಟ್ಟು ಹೀತ್ ಲೆಜರ್ ಸರಿ ಅವ್ರು ಏನೋ ತಗೊಂಡಿದ್ರೆ ಒಳ್ಳೆ ಕ್ಯಾರೆಕ್ಟರ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವರೇ ಸಮಾಧಾನ ಮಾಡಿಸ್ಕೊಂಡಿರ್ತಾರೆ. ಸೊ ಈ ಒಂದು ಕ್ಯಾರೆಕ್ಟರ್ ಹೀತ್ ಲೆಜರ್ ಮಾಡ್ತಾ ಇದಾರೆ ಅಂತ ಗೊತ್ತಿದ ತಕ್ಷಣ ಸೊ ಇವಾಗ ಅಮೆರಿಕಾದಲ್ಲಿ ಇರೋ ಮೀಡಿಯಾಸ್ ಎಲ್ಲ ಬಂದ್ಬಿಟ್ಟು ತುಂಬಾನೇ ಕ್ರಿಟಿಸೈಸ್ ಮಾಡ್ತಾರೆ ಕ್ರಿಸ್ಟೋಫರ್ ನೋಲನ್. ಅಷ್ಟು ದೊಡ್ಡ ವಿಲ್ಲನ್ ರೋಲ್ ನ ಈ ಒಂದು ಚಿಕ್ಕ ಹುಡುಗ ಕೊಡೋದ, ಯಾಕಂದ್ರೆ ಅವಾಗ ಅವ್ರಿಗೆ ಬಂದ್ಬಿಟ್ಟು 27 ವಯಸ್ಸಾಗಿರುತ್ತೆ. ಸೊ 27 ವಯಸ್ಸು ಹುಡುಗ ಅಷ್ಟು ದೊಡ್ಡ ಕ್ಯಾರೆಕ್ಟರ್ ನ ಕ್ಯಾರಿ ಮಾಡಕ್ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬಾನೇ ಆ ಡೈರೆಕ್ಟರ್ ಬಗ್ಗೆ ಆಗ್ಲಿ ಹೀತ್ ಲೆಜರ್ ಬಗ್ಗೆ ಆಗ್ಲಿ ತುಂಬಾನೇ ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ. ಈ ಮೂವಿ ಅಷ್ಟೇ ಫ್ಲಾಪ್ ಆಗುತ್ತೆ, ಅಷ್ಟು ದೊಡ್ಡ ಕ್ಯಾರೆಕ್ಟರ್ ನ ಇವ್ರ ಕೈಲಿ ಮಾಡಿ. ಬಟ್ ಆದ್ರೆ ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಂಡಿರ ಕ್ರಿಸ್ಟೋಫರ್ ನೋಲನ್, ಇಲ್ಲ ಈ ಮೂವಿಗೆ ಆ ಒಂದು ಕ್ಯಾರೆಕ್ಟರ್ ನ ಹೀತ್ ಲೆಜರ್ ನ ಬಿಟ್ಟು ಬೇರೆ ಯಾರು ಮಾಡಕ್ ಆಗಲ್ಲ ಅಂತ ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಇದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಮೀಡಿಯಾ ಕ್ರಿಟಿಸೈಸ್ ಎಲ್ಲ ಬಂದ್ಬಿಟ್ಟು ಹೀತ್ ಲೆಜರ್ ಗೆ ತುಂಬಾನೇ ಹರ್ಟ್ ಆಗಿರುತ್ತೆ. ನಾನ್ ಬಂದ್ಬಿಟ್ಟು ಎಷ್ಟೇ ಕಷ್ಟ ಆಗಿರೋ ಸರಿ, ಅದು ಎಷ್ಟು ಟಫ್ ಆಗಿರೋ ಕ್ಯಾರೆಕ್ಟರ್ ಆಗಿರೋ ಸರಿ, ಆ ಕ್ಯಾರೆಕ್ಟರ್ ಆಗಿ ನಾನು ಬದುಕಬೇಕು ಅಂತ ಹೇಳ್ಬಿಟ್ಟು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಆ ರೋಲ್ ಗೆ ಬೇಕಾಗಿರೋ ಎಲ್ಲಾ ರೆಫರೆನ್ಸ್ ಬುಕ್ಸ್, ಯಾಕೆ ಅಂದ್ರೆ ಆ ರೋಲ್ ಬಂದ್ಬಿಟ್ಟು ಸ್ವಲ್ಪ ಸೈಕೋ ಮೆಂಟಲ್ ಮ್ಯಾಡ್ನೆಸ್ ಆಗಿರೋ ಒಂದು ಕ್ಯಾರೆಕ್ಟರ್ ಅಂತ ಹೇಳಿರೋವಾಗ, ಸೊ ಮ್ಯಾಡ್ನೆಸ್ ಸೇರಿರ್ಬೇಕು ಮತ್ತೆ ಸೈಕೋನು ಇರಬೇಕು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಎಲ್ಲಾ ರೆಫರೆನ್ಸ್ ತೆಗಿತಾ ಇರ್ತಾರೆ, ಎಲ್ಲಾ ಮೂವೀಸ್ ಅಲ್ಲೂ ಕೇಳ್ತಾರೆ ಬಂದ್ಬಿಟ್ಟು. ಮತ್ತೆ ಜೋಕರ್ ಕ್ಯಾರೆಕ್ಟರ್ ಮಾಡಿರೋ ಸ್ವಲ್ಪ ದೊಡ್ಡ ದೊಡ್ಡ ಆರ್ಟಿಸ್ಟ್ ಹತ್ರನು ಇದ್ರ ಬಗ್ಗೆ ರೆಫರೆನ್ಸ್ ಕೇಳ್ತಾ ಇರ್ತಾರೆ. ರೆಫರೆನ್ಸ್ ಕೇಳ್ಬಿಟ್ಟು ಕ್ರಿಸ್ಟೋಫರ್ ನೋಲನ್ ಹತ್ರನು ಸ್ವಲ್ಪ ರೆಫರೆನ್ಸ್ ಕೇಳ್ಕೊಂಡು ಇವರು ಒಂದು ಬುಕ್ ನು ಬಂದ್ಬಿಟ್ಟು ಸ್ವಲ್ಪ ಸಿಡಿಸ್ ಎಲ್ಲ ತಗೊಂಡು ಲಂಡನ್ ಅಲ್ಲಿರೋ ಒಂದು ಹೋಟೆಲ್ ಅಲ್ಲಿ 43 ಡೇಸ್ ಬಂದ್ಬಿಟ್ಟು ಆಚೆನೆ ಬರ್ದಿರಾ ಆ ಒಂದು ಕ್ಯಾರೆಕ್ಟರ್ ಗೋಸ್ಕರ ಪ್ರಿಪರೇಷನ್ ಮಾಡ್ತಾ ಇದ್ರ ಅಂತಾನೆ ಹೇಳ್ಬೋದು. ಈ ಒಂದು ಕ್ಯಾರೆಕ್ಟರ್ ಗೆ ಬಂದ್ಬಿಟ್ಟು ಬರೀ 3 to 4 ಅವರ್ಸ್ ಮಾತ್ರನೇ ನಿದ್ದೆ ಮಾಡ್ತಾ ಇರಂತೆ. ಯಾಕೆ ಅಂದ್ರೆ ಆ ಒಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ಸೈಕೋ ಮತ್ತೆ ಮ್ಯಾಡ್ನೆಸ್ ಎರಡೂ ಸೇರಿರೋದಾಗಿರೋದ್ರಿಂದ, ಸೊ ಸೈಕೋ ಅವ್ರು ಬಂದ್ಬಿಟ್ಟು ಹೆಂಗ್ ಮಾಡ್ತಾರೆ ಮತ್ತೆ ಮ್ಯಾಡ್ನೆಸ್ ಆಗಿರೋರು ಬಂದ್ಬಿಟ್ಟು ಹೆಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಕ್ಯಾರೆಕ್ಟರ್ ಆಗಿ ಬದುಕ್ಬೇಕಂತ ಹೇಳ್ಬಿಟ್ಟು ಆ ರೂಮ್ ಇಂದ ಆಚೆ ಬರ್ದಿರೋ 43 ಡೇಸ್ ಬಂದ್ಬಿಟ್ಟು ಪ್ರಿಪರೇಷನ್ಸ್ ಅಲ್ಲಿ ಇದ್ದಾರೆ. ಕರೆಕ್ಟ್ ಆಗಿ ನಿದ್ದೆ ಮಾಡಲ್ಲ, ಊಟ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಆ ಕ್ಯಾರೆಕ್ಟರ್ ಆಗಿ ಬದುಕ್ತಾ ಇರಂತಾನೆ ಹೇಳ್ಬೋದು. ಆ ರೂಮ್ ಇಂದ ಆಚೆ ಬರೋವಾಗ, ಸೊ ಫಸ್ಟ್ ಶೂಟಿಂಗ್ ಅಲ್ಲಿ ಬರೋವಾಗ ಇಡೀ ಆ ಶೂಟಿಂಗ್ ಅಲ್ಲಿರೋ ಎಲ್ಲಾ ಜನರು ಬಂದ್ಬಿಟ್ಟು ಇವ್ರನ್ನ ನೋಡಿ ಭಯ ಪಟ್ಟ ಅಂತಾನೆ ಹೇಳ್ಬೋದು. ಸೊ ಅವ್ರ ಬಿಹೇವಿಯರ್ ಎಷ್ಟು ಭಯಂಕರವಾಗಿತ್ತು ಅಂತ ಕೇಳಿದ್ರೆ, ಇದಕ್ಕೊಂದು ಎಕ್ಸಾಂಪಲ್ ಆಗಿ ಆ ಮೂವಿಯಲ್ಲಿ ಒಂದು ಪಾರ್ಟ್ ಮಾಡಿರ್ತಾರೆ, ಆ ಕ್ಲಾಪ್ ಬಂದ್ಬಿಟ್ಟು ಆ ಸೀನ್ ಎಲ್ಲ ಇದ್ದಿರಲ್ಲ, ಬಟ್ ಆದ್ರೆ ಅಲ್ಲಿರೋರೆಲ್ಲ ಥಿಂಕ್ ಮಾಡಿರ್ತಾರೆ ಸೊ ಇದನ್ನ ಬಂದ್ಬಿಟ್ಟು ಕಟ್ ಮಾಡಕ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ನ. ಬಟ್ ಆದ್ರೆ ಡೈರೆಕ್ಟರ್ ಹಂಗೆ ರೋಲ್ ಮಾಡಿ ಅಂತ ಹೇಳಿರ್ತಾರೆ, ಯಾಕೆ ಒಂದು ಸೀನ್ ನ ಬಿಟ್ಟು ರೋಲ್ ಅಲ್ಲೇ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಸ್ಪಿಟಲ್ ಸೀನ್ ಒಂದಿರುತ್ತೆ, ಅದ್ರ ಬಂದ್ಬಿಟ್ಟು ಬಾಂಬ್ ಬ್ಲಾಸ್ಟ್ ಮಾಡ್ಕೊಂಡ್ ಬರ್ತಾ ಇರ್ಬೇಕಾಗುತ್ತೆ. ಬಟ್ ಆದ್ರೆ ಬಾಂಬ್ ಬ್ಲಾಸ್ಟ್ ಯಾವಾಗ ಆಗ್ಬೇಕು ಅಂತ ಕೇಳಿದ್ರೆ ಅವ್ರು ಬಂದ್ಬಿಟ್ಟು ಹಾಸ್ಪಿಟಲ್ ಇಂದ ಆಚೆ ಬಂದ ಮೇಲೆ ಬಾಂಬ್ ಬ್ಲಾಸ್ಟ್ ಮಾಡ್ಬೇಕಾಯ್ತು. ಹೀತ್ ಲೆಜರ್ ಅಂತಾನೆ ಹೇಳ್ಬೋದು. ಆ ಮೂವಿ ಮುಗ್ಸಾದ್ಮೇಲೂ ಆ ಕ್ಯಾರೆಕ್ಟರ್ ಇಂದ ಆಚೆ ಬರಕ್ ಆಗ್ದಿರಾ ಒಂದ್ ದಿವಸಕ್ಕೆ 3 ಇಂದ 4 ಅವರ್ ಮಾತ್ರನೇ ನಿದ್ದೆ ಮಾಡೋದ್ರಿಂದ ಕರೆಕ್ಟ್ ಆಗಿ ನಿದ್ದೆ ಇದ್ರೆ ಡಿಪ್ರೆಷನ್ ಅಲ್ಲಿ ಇರ್ತಾರೆ. ಎಷ್ಟೊಂದು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ತಾರೆ. ಕನ್ಸಲ್ಟ್ ಮಾಡುವಾಗ ಅವ್ರು ಬಂದ್ಬಿಟ್ಟು ನಿದ್ದೆ ಮಾಡಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಆ ಟ್ಯಾಬ್ಲೆಟ್ಸ್ ನ ತಿಂದು ಇವ್ರು ಬಂದ್ಬಿಟ್ಟು ಕರೆಕ್ಟ್ ಆಗಿ ನಿದ್ದೆ ಬರಲ್ಲ. ಇವ್ರ ಮೈಂಡ್ ಅಲ್ಲಿ ಏನೇನೋ ಬಂದ್ಬಿಟ್ಟು ಥಾಟ್ಸ್ ಬರ್ತಾ ಇರುತ್ತೆ. ಸೈಕೋಗಳಿಗೆಲ್ಲ ಏನ್ ಥಾಟ್ಸ್ ಬರುತ್ತೋ ಆತರ ಥಾಟ್ಸ್ ಬರ್ತಾ ಇರುತ್ತೆ. ಹಿಂಗಿರೋವಾಗ್ಲೇ ಅವ್ರಿಗೆ ಇನ್ನೊಂದು ಮೂವಿನೋ ಬಂದ್ಬಿಟ್ಟು ಕಾಂಟ್ರಾಕ್ಟ್ ಸೈನ್ ಮಾಡಿರ್ತಾರೆ. ಅದ್ ಏನ್ ಮೂವಿ ಅಂತ ಕೇಳಿದ್ರೆ ಇಮ್ಯಾಜಿನರಿ ಆಫ್ ದ ಡಾಕ್ಟರ್ ಅನ್ನೋ ಒಂದು ಮೂವಿಗೆ ಸೈನ್ ಮಾಡಿರ್ತಾರೆ. ಆ ಮೂವಿಯಲ್ಲಿರೋ ಒಂದು ಕ್ಯಾರೆಕ್ಟರ್ ಆಗಿ ಕರೆಕ್ಟ್ ಆಗಿ ಇನ್ವಾಲ್ವ್ ಆಗಿ ಮಾಡಕ್ ಆಗದಿರೋದ್ರಿಂದ ಎಷ್ಟೊಂದ್ಸಲಿ ಆ ಜೋಕರ್ ಕ್ಯಾರೆಕ್ಟರ್ ಎಲ್ಲ ಆಚೆ ಬರೋದನ್ನೆಲ್ಲ ನೋಡಿರ್ತಾರೆ ಅಲ್ಲಿರೋ ಡೈರೆಕ್ಟರ್ಸ್ ಎಲ್ಲ. ಬಟ್ ಆದ್ರೆ ಹೀತ್ ಲೆಜರ್ ಇರ್ತಾರೆ, ನೀವು ಬಂದ್ಬಿಟ್ಟು ಆ ಕ್ಯಾರೆಕ್ಟರ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ಇವ್ರ ಕಡೆಯಿಂದ ಯಾವುದೇ ಒಂದು ಕರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಕೊಡಕ್ ಆಗ್ದಿರಾ ಹಿಂಗೆ ಸ್ವಲ್ಪ ದಿನ ಹೋಗ್ತಾ ಇರುತ್ತೆ. ಅವಾಗ ಒಂದ್ ದಿವಸ ನಿದ್ದೆ ಮಾಡ್ಬಿಟ್ಟಿರ್ತಾರೆ, ಇವ್ರನ್ನ ಎಬ್ಸಕ್ ಹೋಗಿರ್ತಾರೆ. ಬಟ್ ಆದ್ರೆ ಅವ್ರು ಇರ್ದೇ ಇರಲ್ಲ. ಏನಾಗಿದೆ ಅಂತ ಹೇಳ್ಬಿಟ್ಟು ಸೊ ಡೋರ್ ನ ಓಪನ್ ಮಾಡಿ ನೋಡಿರೋವಾಗ ಇವ್ರು ಬಂದ್ಬಿಟ್ಟು ಸತ್ತೋಗಿದಾರೆ ಅಂತ ಗೊತ್ತಾಗಿರುತ್ತೆ. ಇವ್ರು ಹೆಂಗ್ ಸತ್ತೋದ್ರು ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ನೋಡೋವಾಗ್ಲೇ ಗೊತ್ತಾಗುತ್ತೆ. ಸೊ 2 ಪೀಲ್ಸ್ ಎತ್ಕೊಂಡು ಬಂದು ಜಾಸ್ತಿ ಪೀಲ್ಸ್ ಎತ್ಕೊಂಡಿರ್ತಾರೆ ಕರೆಕ್ಟ್ ಆಗಿ ನಿದ್ದೆ ಬರ್ದಿರೋದ್ರಿಂದ. ಸೊ ನಿದ್ದೆ ಕರೆಕ್ಟ್ ಆಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಟ್ಯಾಬ್ಲೆಟ್ಸ್ ತಗೊಂಡಿರೋದ್ರಿಂದ ಇವ್ರು ಬಂದ್ಬಿಟ್ಟು ಸತ್ತೋಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇವರು ಸಾಯೋವಾಗ ಇವ್ರಿಗೆ ಎಷ್ಟು ವರ್ಷ ಅಂತ ಕೇಳಿದ್ರೆ 29 ವರ್ಷ. ಸೊ ನೀವೆಲ್ಲ ಅನ್ಕೋಬಹುದು ಯಾವ್ದೇ ಒಂದು ಕ್ಯಾರೆಕ್ಟರ್ ಅನ್ನು ತುಂಬಾನೂ ಬಂದ್ಬಿಟ್ಟು ಇನ್ವಾಲ್ವ್ ಆಗಿ ಮಾಡಬಾರ್ದು ಅಂತ. ಬಟ್ ಆದ್ರೆ ಇವ್ರು ಆ ಕ್ಯಾರೆಕ್ಟರ್ ಮಾಡಿರೋದ್ರಿಂದಲೇ
29 ವರ್ಷ ಬದುಕಿದ್ರು ಒಂದು ಯೂತ್ ಐಕಾನಿಕ್ ಆಗಿ ಬದುಕಿದಾರೆ ಅಂತಾನೆ ಹೇಳ್ಬೋದು. ಸೊ ಹೀತ್ ಲೆಡ್ಜರ್ ಸತ್ತೋಗಿದ್ರು ಅಂತ ಹೇಳ್ಬಿಟ್ಟು ಹಾಲಿವುಡ್ ಇಂಡಸ್ಟ್ರಿ ತುಂಬಾನೇ ಬಂದ್ಬಿಟ್ಟು ಕಷ್ಟದಲ್ಲಿ ಇದ್ದಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ಹಿಂಗೆಲ್ಲ ಇರುವಾಗ ಮೂವಿಯಲ್ಲಿ ಹಂಗೇನಪ್ಪ ಮಾಡಿದಾರೆ, ಆ ಕ್ಯಾರೆಕ್ಟರ್ ಆಗ ಏನಪ್ಪ ಬದುಕಿದ್ದಾರೆ ಅಂತ ನೋಡೋವಾಗ್ಲೇ ಎಲ್ಲರೂ ಬಂದ್ಬಿಟ್ಟು ತುಂಬಾ ಜನ ಬಂದ್ಬಿಟ್ಟು ಆ ಮೂವಿನ ನೋಡಕ್ ಹೋಗ್ತಾರೆ. ಅವಾಗ್ಲೇ ಗೊತ್ತಾಗುತ್ತೆ ವಿಲ್ಲನ್ ಕ್ಯಾರೆಕ್ಟರ್ ಎಷ್ಟು ಡೆಪ್ತ್ ಅಲ್ಲಿ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಆ ಒಂದು ಕ್ಯಾರೆಕ್ಟರ್ ಮಾಡಿರೋದ್ರಿಂದ ಆಸ್ಕಾರ್ ಅವಾರ್ಡ್ ಕೊಡ್ತಾರೆ ಗೊತ್ತಾ. ಅವಾರ್ಡ್ ಅಲ್ಲಿ ವಿಲ್ಲನ್ ರೋಲ್ಗೆ ಇದುವರೆಗೂ ಯಾರಿಗೂ ಕೊಟ್ಟಿರಲ್ಲ, ಬಟ್ ಆದ್ರೆ ಫಸ್ಟ್ ಟೈಮ್ ಆಗಿ ಹೀತ್ ಲೆಡ್ಜರ್ಗೆ ಆಸ್ಕಾರ್ ಅವಾರ್ಡ್ ಕೊಟ್ಟಿರ್ತಾರೆ ಆ ಒಂದು ರೋಲ್ಗೆ. ಅದು ಇಲ್ದಿರ 32 ಅವಾರ್ಡ್ಸ್ ಬಂದ್ಬಿಟ್ಟು ಅವ್ರು ಸತ್ತೋಗ ಮೇಲೆ ಕೊಟ್ಟಿರ್ತಾರೆ ಅನ್ನೋದೇ ಸ್ವಲ್ಪ ಕಷ್ಟ ಆಗಿರೋ ಒಂದು ವಿಷಯ ಅಂತಾನೆ ಹೇಳ್ಬೋದು. ಹೀತ್ ಲೆಡ್ಜರ್ ಒಂದು ಕ್ಯಾರೆಕ್ಟರ್ಗೋಸ್ಕರ ಅವ್ರ ಒಂದು ಲೈಫ್ ನೇ ಬಿಟ್ಟಿದ್ದಾರೆ ಅನ್ನೋವಾಗ ತುಂಬಾನೇ ಕಷ್ಟ ಆಗಿರೋ ವಿಷಯ ಆಗಿದ್ರನು ಅವ್ರ ಕಡೆಯಿಂದ ನಾನು ಒಂದು ತಿಳ್ಕೊಂಡಿದ್ದು ಏನಂದ್ರೆ, ಸೊ ಅವ್ರ ಒಂದು ಲೈಫ್ ಅಲ್ಲಿ ಸಾಧನೆ ಮಾಡ್ಬೇಕು ಅಂದ್ರೆ ಎಷ್ಟೋ ಬಂದ್ಬಿಟ್ಟು ಅವ್ರ ಕಷ್ಟ ಬರ್ಬೋದು, ಬಟ್ ಆದ್ರೆ ಆ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಹಠ ಇದೆ ಗೊತ್ತಾ, ಮತ್ತೆ ಪ್ರೀತಿ ಇದೆ ಗೊತ್ತಾ, ಇನ್ವಾಲ್ವ್ಮೆಂಟ್ ಇದೆ ಗೊತ್ತಾ, ಇದೇ ಬಂದ್ಬಿಟ್ಟು ಒಂದು ಇಂಪಾಸಿಬಲ್ ಅನ್ನು ಪಾಸಿಬಲ್ ಮಾಡಕ್ಕಾಗಿದೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೇನ್ ಅನ್ಸ್ತು ಹೀತ್ ಲೆಡ್ಜರ್ ಲೈಫ್ ಸ್ಟೋರಿನ ಕೇಳಮಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ನಿಮ್ಗೆ ಇನ್ಸ್ಪೈರ್ ಆಗಿದ್ರೆ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸೈನಿಂಗ್ ಆಫ್ ಯು ಬೈ ಮಿಸ್ಟರ್ ಮೂವಿ.